ಫಸ್ಟ್ ಟೈಮ್ ಗುರು ಈ ತರ ಹೆದರಿಕೆ ಆಗ್ತಿರೋದು. ಡೇ 205 ಫಿಟ್ನೆಸ್ ಬ್ಲಾಗ್. ಇವತ್ ಮಾರ್ನಿಂಗ್ ಬೇಗ ಎದ್ದು ಅಣ್ಣನ್ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿ ಜಿಮ್ ಕಡೆ ಬಂದ್ವಿ. ಮೊದ್ಲೇ ನಮ್ ಜಿಮ್ ಅಲ್ಲ ಗುರು, ಪರಿಚಯ ಇದ್ ನಾಯಿನೂ ಅಲ್ಲ. ಬೆಳಿಗ್ಗೆ ಯಾವ ತರ ಬೊಗಳ್ತಾ ಇದೆ ಅಂದ್ರೆ ಫಸ್ಟ್ ಟೈಮ್ ಗುರು ಈ ತರ ಹೆದರಿಕೆ ಆಗ್ತಿರೋದು. ಅವನ್ ನನ್ ಫ್ರೆಂಡ್ ಮಾಡ್ಕೊಳಕ್ ಹೋದ್ರು ಫ್ರೆಂಡ್ ಆಗ್ತಿಲ್ಲ ಗುರು. ಮೊದ್ಲೇ ಇವತ್ ಲೆಗ್ ಡೇ ಅಂತೇಳಿ ಹಾಫ್ ಪ್ಯಾಂಟ್ ಹಾಕೊಂಡ್ ಹೋಗಿದೀನಿ. ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನ್ಗೆ? ಅದು ಒಂದಲ್ಲ ಎರಡಲ್ಲ ಮೂರ್ ನಾಯಿ ಗುರು. ಹಾಕಿ ಎಳೆದ್ರೆ ಪೂರ್ತಿ ಹಂಗೆ ಮಾಂಸ ಕಿತ್ಕೊಂಡ್ ಬಂದಿರ್ಬೇಕು. ಅದಕ್ಕೆ ನಾನ್ ರಿಸ್ಕೇ ತಗೊಳಕ್ ಹೋಗ್ಲಿಲ್ಲ ಗುರು. ಸುಮ್ನೆ ಸೈಡ್ ಅಲ್ಲಿ ಇದ್ದೆ. ಯಾರೋ ಒಬ್ರು ಜಿಮ್ಮಿಗ್ ಪರಿಚಯ ಇದ್ದವ್ರು ಬಂದ್ರು. ಸೊ ಅವ್ರ ಜೊತೆ ಮೇಲ್ಗಡೆ ಬಂದೆ. ಸೊ ಫೈನಲಿ ಇವತ್ತು ಲಾಸ್ಟ್ ಡೇ. ಈ ಜಿಮ್ ಅಲ್ಲಿ ಇವತ್ತು ಲಾಸ್ಟ್ ದಿನ ವರ್ಕೌಟ್. ರೀಸೆಂಟ್ ಆಗಿ ನನ್ ಟ್ರೈನಿಂಗ್ ಸೆಷನ್ ಅಲ್ಲಿ RDL ನ ಆಡ್ ಮಾಡಿದೀನಿ. ಇನ್ನು ಒಂದ್ ಸ್ವಲ್ಪ ದಿನ ಹೋದ್ಮೇಲೆ ರಿಸಲ್ಟ್ ನೋಡೋಣ ಅಂತೆ. ನಾನ್ ಲೆಗ್ ಡೇ ಇದ್ದಾಗೆಲ್ಲ ಇದೇ ಡ್ರೆಸ್ ನ ಯಾಕೆ ವೇರ್ ಮಾಡ್ತೀನಿ ಅಂತ ಹೇಳಿದ್ರೆ, ನನ್ನ ಹತ್ರ ಇದೊಂದು ಕಂಫರ್ಟೇಬಲ್ ಲೆಗ್ ಡೇ ಅಂತಾನೆ ಇದೊಂದು ಸ್ವಲ್ಪ ಕಂಫರ್ಟೇಬಲ್ ಅನ್ಸುತ್ತೆ. ಸೊ ಅದ್ರ ಸಲುವಾಗಿ ನಾ ಈ ಡ್ರೆಸ್ ನ ಜಾಸ್ತಿ ಲೆಗ್ ಡೇ ದಿನ ವೇರ್ ಮಾಡ್ತೀನಿ. ಲಾಸ್ಟ್ ವೀಕ್ ಅಲ್ಲಿ 2 ದಿನ ಜಿಮ್ಮಿಗೆ ಹೋಗಿ, ಅದಕ್ಕೆ ಇವತ್ತಿಂದ ಎಲ್ಲ ಕರೆಕ್ಟ್ ಆಗಿ ರೀಸ್ಟಾರ್ಟ್ ಮಾಡಿದೆ. ಇವತ್ತಿಂದ ಕಾರ್ಡಿಯೋ ಮತ್ತೆ ಆಬ್ಸ್ ನ ಕರೆಕ್ಟ್ ಆಗಿ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು ಗುರು. ಇನ್ನು ಪೋಸ್ಟ್ ಪೋನ್ ಮಾಡಂಗಿಲ್ಲ. ಇವತ್ ಆಫೀಸ್ ಇಂದ ಮನೆಗ್ ಬಂದ್ಮೇಲೆ ಯಾಕೋ ಸ್ವಲ್ಪ ಹೊಟ್ಟೆ ಜಾಸ್ತಿ ಹಶುವಾಗಿತ್ತು. ಅದಕ್ಕೆ ಇದನ್ನ ಮಾಡಿದೆ. ಇದು ನನಗೆ ಸ್ನ್ಯಾಕಿಂಗ್ ಒಂದು ಬೆಸ್ಟ್ ಆಪ್ಷನ್ ಗುರು. ಕ್ಯಾಲರೀಸು ಕಡಿಮೆ, ಪ್ರೋಟೀನು ಜಾಸ್ತಿ. ಅರ್ಜೆಂಟ್ ಅಲ್ಲಿ ಮಾಡಿದ್ರು ಕ್ಲೀನ್ ಆಗಿ ನೀಟಾಗಿ ಆಯ್ತು ಗುರು. ಯಾರಿಗಾದ್ರೂ ಇದ್ರ ರೆಸಿಪಿ ಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಮೆಸೇಜ್ ಮಾಡಿ ಹೇಳ್ತೀನಂತೆ. ಬಹಳ ಏನು ಟಫ್ ಇಲ್ಲ. ಇವತ್ತಿಗಿಷ್ಟೇ, ಸಿಗುವ ನಾಳೆ. ಬರ್ತೀನಿ ಗುರು, ಟಾಟಾ.